ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನನ್ನ ಸ್ನೇಹಿತರೊಬ್ರು ಒಂದು ಸುಂದರವಾದ ಕವಿತೆ ಬರ್ತಿದ್ದಾರೆ. ಹೇಗಿದೆ ಅಂತ ಹೇಳಿ. ನಗುತ್ತಲೇ ಬದುಕಿದವ, ಎಲ್ಲರ ಮನ ಗೆದ್ದವ, ಬೆಳ್ಳಿ ತೆರೆಯ ತಾರೆ ಮಾತ್ರವಲ್ಲ, ಹೃದಯಗಳ ಬೆಳಕಾದವ, ಕನ್ನಡ ನಾಡಿನ ಅಮೂಲ್ಯ ಕಿರೀಟ, ಪ್ರೀತಿ, ಸರಳತೆ ಹಾಗೂ ಸೇವೆಯ ಸುಗಂಧಿತ ಚಿತ್ರನಟ. ಓಡುವ ಕಾಲ ನಿಂತಿತು, ಹೃದಯಗಳಲ್ಲಿ ಖಾಲಿ ಮೂಡಿತು, ಆದರೆ ನೆನಪುಗಳಲ್ಲಿ ಪುನೀತರಾದರು. ಬದುಕಿನ ಪಾಠ ಕಲಿಸಿದ ಕಣ್ಮಣಿಯ ಕಲಾವಿದ, ಜನಮನದ ಅಪ್ಪು ಎಂದೇ ಅಜರಾಮರಾದರು ಸದಾ. ಇವತ್ತಿನ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನೋದು ಬರೀ ಒಂದು ಹೆಸರಲ್ಲ, ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಗನಾಗಿ ಬದುಕಿದವರು. 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆಗಳು, ಬಡ ಮಕ್ಕಳಿಗೆ ಫ್ರೀ ಸ್ಕೂಲ್, ಇತ್ಯಾದಿ ಇತ್ಯಾದಿ. ನಿಮ್ಗೆ ಗೊತ್ತು ಈ ಮನುಷ್ಯ ಎಂತವ್ರು. ನೋಡಿ, ಏನು ಇಲ್ಲದೆ ಬೆಳೆಯೋದಿದೆಯಲ್ಲ, ಅದನ್ನ ನಾನು ನಿಜವಾಗ್ಲೂ ಮೆಚ್ಚುತ್ತೀನಿ. ಆದ್ರೆ ಎಲ್ಲಾ ಹುಟ್ಟದಾಗಿಂದನೂ ನಿನ್ ಕಾಲಡಿ ಇದ್ರು ಒಬ್ಬ ಸಾಧಾರಣ ಮನುಷ್ಯನ ತರ ಜನಗಳ ಜೊತೆ ಬೆರೆಯೋದಿದೆಯಲ್ಲ, ಅದು ಕಂಡ್ರೆ ನಿಜವಾದ ಹೀರೋ ಲಕ್ಷಣ. ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡೋದಿಷ್ಟೇ, ನಾನು 10 ವರ್ಷದಿಂದನೂ ಪುನೀತ್ ರಾಜ್ಕುಮಾರ್ ಫ್ಯಾನ್. ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಫ್ಯಾನ್. ಮುಂದೆ ನೀವ್ ಯಾವತ್ತೇ ಬಂದು ನನ್ ಕೇಳಿದ್ರು ನಾನು ಹೇಳೋದಿಷ್ಟೇ, ಐ ಆಮ್ ಅ ಪ್ರೌಡ್ ಪುನೀತ್ ರಾಜ್ಕುಮಾರ್ ಫ್ಯಾನ್. 100 ವರ್ಷ ರಾಜನಂಗ್ ಬಾಳಪ್ಪ. ಅಜ್ಜಿ, ನನಗೆ 100 ವರ್ಷ ಆಯಸ್ಸಿದ್ರೆ ಅದ್ರಲ್ಲಿ ಅರ್ಧ ನಿನಗೆ ಇರ್ಲಿ. ನಾನ್ ಬಿದ್ದು ಹೋಗೋ ಮರ ನನ್ಗೆ ಯಾಕಪ್ಪ ಆಯಸ್ಸು? ಈ ಮರ ಚೆನ್ನಾಗಿದ್ರೇನೆ ನನ್ನಂತ ಎಷ್ಟೋ ಜನಕ್ಕೆ ನೆರಳು ಸಿಗೋದು, ಹಣ್ಣು ಸಿಗೋದು. ಬರ್ತೀನಿ ಅಜ್ಜಿ. ಅಯ್ಯೋ ನನ್ ಕಂದ.